ನೀವು ಏನು ಕಲಿಬೇಕು ಅಂತ ಬಂದಿದ್ದೀರಾ? ಮನಸ್ಸು, ನಿಮ್ಮ ಮನಸ್ಸನ್ನ ಬೇರೆ ಎಲ್ಲೋ ಕೊಟ್ರಿ, ಮನಸ್ಸಿಂದ ಇಷ್ಟಪಟ್ರಿ, ಅವರು ನಿಮ್ಮನ್ನ ಇಷ್ಟಪಟ್ರು, ತುಂಬಾ ದಿನ ಈ ರಿಲೇಷನ್ ಕಂಟಿನ್ಯೂ ಆಯಿತು, ಈ ಪ್ರೇಮ ಪ್ರೀತಿ ಸಡನ್ ಆಗಿ ಬ್ರೇಕಪ್ ಆಗೋಯ್ತು. ಅದು ನೀವು ಮಾಡಿದ್ರು ಇಲ್ಲ ಅಮ್ಮ ಮಾಡಿದ್ರು, ಒಟ್ಟಲ್ಲಿ ಬ್ರೇಕಪ್ ಆಗೋದು. ಬ್ರೇಕಪ್ ಆಗೋದಕ್ಕೆ ಕಾರಣ ಏನು ಗೊತ್ತಿಲ್ಲ, ಕೇಳಿದ್ರೆ ಹೇಳಲ್ಲ. ಏನೇನೋ ಕಾರಣ ಹೇಳ್ತಾರೆ ಹೊರತು ಸತ್ಯವಾಗ್ಲೂ ಬ್ರೇಕಪ್ ಆಗಬೇಕು ಅಂತಿದ್ರೆ ಇಷ್ಟು ದಿನ ಇದನ್ನ ಎಳೆದು ಬ್ರೇಕಪ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ವಿಚಾರಗಳು ಅವ್ರಿಗೆ ಗೊತ್ತಾದ ಮೇಲೆ ಶುರುನಲ್ಲೇ ಅಪ್ಪ ನಿಮಗೂ ನಮಗೂ ಒಗ್ಗಾಲ, ಬಿಟ್ಬಿಡಪ್ಪ ನಮ್ಮನ್ನ, ನಮ್ಮ ಹತ್ರ ಬರಬೇಡ ಹೇಳ್ಬೋದಿತ್ತು. ಅಥವಾ ಎಮ್ಮಂದು ವಿಚಾರಗಳು ಪರಿಪೂರ್ಣವಾಗಿ ನಿಮಗೆ ಗೊತ್ತಾದ ಮೇಲೆ ನೀವು ಅಮ್ಮ ನೀವು ನಮಗೂ ಸೆಟ್ ಆಗಲ್ಲ, ಬೇಡಿ, ನನಗೂ ಆಸೆ ಇದೆ ನಿಮ್ಮ ಮೇಲೆ, ಬೇಡ ಅಂತ ಹೇಳಿ ಶುರುನಲ್ಲೇ ಕಟ್ ಮಾಡ್ಬೋದಿತ್ತು. ಇದು ಹೇಳೋರ್ ಮಾತು ಕೇಳಿ ಕೆಲವರು ಡೆಸಿಷನ್ ತಗೋತಾರೆ. ಈ ಪಿನ್ ಹೊಡಿಯೋದು ಅಂತಾರೆ, ಚುಚ್ಚೋದು, ಕಿವಿ ಚುಚ್ಚೋದು, ಸರಿಯೋ ತಪ್ಪ, ಅದರಿಂದ ಅವ್ರಿಗೇನು ಬೆನಿಫಿಟ್ ಸಿಗತ್ತೆ ಎಲ್ಲ ಅದೆಲ್ಲ ಗೊತ್ತಿಲ್ಲ. ದೊಡ್ಡಸ್ಗೆ ಬೇರೆ ಅವನು ಸಿಕ್ಕಿಲ್ವ ನಿಂಗೆ, ಅವನೇನ್ ಚೆನ್ನಾಗಿದ್ದಾನ, ಅವನ ಇಷ್ಟಪಡ್ತೀಯಲ್ಲ, ಹೋಗ್ಲಿ ಚೆನ್ನಾಗಿ ಚೆಲುವು ಬಿಟ್ಟಾಕೋ, ಏನಿದೆ ಅವನ ಹತ್ರ, ಹಿಂಗೆ ಹೇಳಿ ತಲೆ ಕೆಡಿಸಿ ಏನೋ ಮಾಡಿ. ಒಂದು ಆತರ ಇರುತ್ತೆ. ಇನ್ನೊಂದು ಶುರುನಲ್ಲಿ ಗೊತ್ತಿಲ್ಲದೆ ನಾನೇ ಹೋಗಿ ಸಿಗಾಕೊಂಡ್ಬಿಡ್ತೀನಿ, ಗಂಡಾಗ್ಲಿ ಹೆಣ್ಣಾಗ್ಲಿ. ಸ್ವಲ್ಪ ದೂರ ಹೋದ್ಮೇಲೆ ನನಗೆ ಗೊತ್ತಾಗುತ್ತೆ. ಅದಕ್ಕೆ ಫಾರಿನ್ ಏನ್ ಮಾಡ್ಬಿಟ್ಟಿದ್ದಾರೆ, ಡೇಟಿಂಗ್ ಅಂತ ಇಟ್ಬಿಟ್ಟಿದ್ದಾರೆ. ಒಂದು ಬಗೆ ಡೇಟಿಂಗ್ ಸರಿ ಇಲ್ಲ, ಒಂದು ಬಗೆ ಡೇಟಿಂಗ್ ಸರಿ. ಹೇಗೆ, ನಿಮ್ಮ ಜೊತೆ ನಾನು ಮೂವ್ ಮಾಡೋದು 1 ತಿಂಗಳು 2 ತಿಂಗಳು 6 ತಿಂಗಳು 1 ವರ್ಷ ಪಳಗೋದು, ಜನರಲ್ ರಿಲೇಷನ್, ದೈಹಿಕ ಅಲ್ಲ. ನನ್ನ ಬಗ್ಗೆ ನೀವು ಅರ್ಕೊಳ್ಳೋದು, ನಿಮ್ಮ ಬಗ್ಗೆ ನಾ ಅರ್ಕೊಳ್ಳೋದು. ಆ 1 ವರ್ಷ 1 ವರ್ಷ 2 ವರ್ಷದಲ್ಲಿ ಗೊತ್ತಾಗೋಗುತ್ತೆ ಆಟಿಟ್ಯೂಡ್. ಎಷ್ಟೇ ನೀವು ಮುಚ್ಚಿಟ್ಟು ಏಮಾರ್ತೀನಿ ಅಂತಂದ್ರೂ ಒಂದು ಗಿವನ್ ಟೈಮ್ ನೀವ್ಯಾರು ಅಥವಾ ಎಮ್ಮ ಯಾರು ಅಂತ ಅನ್ನೋದು ಗೊತ್ತಾಗೋಗುತ್ತೆ. ಗೊತ್ತಾಗ್ದೇಲಮ್ಮ ನಿಮ್ಮ ನಮ್ಮದು ಸಂಬಂಧ ಸರಿ ಹೋಗಲ್ಲ, ಇಂತಿಂಥ ಜಾಗದಲ್ಲಿ ನಾವು ಬ್ರೇಕ್ ಮಾಡ್ಕೊಂಡ್ಬಿಡೋಣ ಅಂತ ಬಂದ್ಬಿಟ್ಟು ಅದು ಡೇಟಿಂಗ್ ನಡೆಯುತ್ತೆ. 10 ಜನ ಹತ್ರ 15 ಜನದ ಹತ್ರ ನಡೆಯುತ್ತೆ. ನಂಗೆ ಯಾರು ಸರಿ ಅನಿಸ್ತಾರೆ ನಾನು ಅವನ್ನ ಡಿಸೈಡ್ ಮಾಡ್ತೀನಿ ಗಂಡ ಅಂತ. ಅಲ್ಲಿ ತನಕ ಡೇಟಿಂಗಲ್ಲೇ ಇರ್ತೀವಿ ನಾವು. ಇದು ಫಾರಿನ್ ಕಲ್ಚರ್, ಇಂಡಿಯಾಗೆ ಬಂದ್ಬಿಟ್ಟಿದೆ. ನೀವು ಗೊತ್ತಿಲ್ಲ ಬಾಬಾ, ನೀವು ಡೇಟಿಂಗ್ ಮಾಡ್ಬೋದಿತ್ತು, ಗೊತ್ತಿಲ್ಲ. ಇಲ್ಲೂ ಇದೆ. ಇಲ್ಲಿ ನಮ್ಮ ಅಕ್ಕಪಕ್ಕ ಜಾಗದಲ್ಲಿ ಲಿವಿಂಗ್ ಟುಗೆದರ್ ಇದೆ. ಡೇಟಿಂಗ್ ಇನ್ನ ಹೊಲಿಸೋದು, ದೇಹನೇ ಕೊಟ್ಬಿಡ್ತಾರೆ ಇಬ್ಬರು ಒಬ್ರಿಗೊಬ್ರು. ಗಂಡ ಹೆಂಡತಿ ತರನೇ ಇರ್ತಾರೆ, ತಾಳಿ ಕಟ್ಕೊಂಡಿರಲ್ಲ. 2 ವರ್ಷ 3 ವರ್ಷ 4 ವರ್ಷ ಮಕ್ಕಳು ಹಿಡ್ಕೊಳ್ಳಲ್ಲ. ಯಾಕಂದ್ರೆ ಲೈಸೆನ್ಸ್ ಕೊಟ್ಟಿಲ್ಲ ನೋಡಿ. ಮಕ್ಕಳು ಹುಟ್ಟಿದ್ರೆ ಅದು ಇಲ್ಲಿಗಲ್ ಮಕ್ಕಳಾಗಿ ಹೋಗುತ್ತೆ, ತಾಳಿ ಕಟ್ಟಬೇಕು. ಮಕ್ಕಳಿಂದ ಎಲ್ಲ ಇರುತ್ತೆ ಅಲ್ಲಿ. ಮಕ್ಕಳು ಬಿಟ್ಟು ಉಳಿದಿದ್ದೆಲ್ಲ ಇರುತ್ತೆ. ಗಂಡ ಹೆಂಡತಿ ತರನೇ ಇರ್ತಾರೆ. ಇಷ್ಟ ಇರೋ ಬಿಟ್ಬಿಡ್ತಾರೆ. ಯಾತಕ್ಕೆ ಇದೆಲ್ಲ ಹೇಳ್ತೀನಿ ಅಂದ್ರೆ, ಬೇಜಾರು ಮಾಡ್ಕೊಬೇಡಿ. ಜೀವನದಲ್ಲಿ ಪೆಟ್ಟು ಬೀಳೋದು ಸಹಜ. ಪೆಟ್ಟನ್ನೇ ತಿಂತಾ ಇರೋದು ಮುಟ್ಟಾಳ್ತನ. ಸೊ ಹೇಳೋರ್ ಮಾತು ಕೇಳಿರ್ತಾರೆ, ಅಥವಾ ಅವರಿಗೆ ಅರಿವಾಗುತ್ತೆ. ಒಂದು ಟೈಮಲ್ಲಿ ಮೂವ್ ಮಾಡಿದ್ಮೇಲೆ ಈ ವ್ಯಕ್ತಿ ಈ ಜಾಗ ಸರಿ ಇಲ್ಲ, ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಲಕ್ಷಣ ಸರಿ ಇಲ್ಲ, ಬಣ್ಣ ಸರಿ ಇಲ್ಲ, ಅವ್ರ ಒಡ ಹುಟ್ಟಿದವ್ರು ಸರಿ ಇಲ್ಲ, ತಂದೆ ತಾಯಿ ಇಲ್ಲ, ಸಪೋರ್ಟ್ ಏನೇನೋ ಇರುತ್ತೆ ಕಾರಣಗಳು. ಬೇಡ ಅಂತ ಬಿಡ್ತಾರೆ. ಆದ್ರೆ ಆತ್ಮಾರ್ಥವಾಗಿ ನೀವು ಪ್ರೀತಿಸ್ಬಿಟ್ಟು ಮನಸ್ಸನ್ನು ಕೊಟ್ಬಿಟ್ಟು ಬೇಡ ಅಂದಿದ ತಕ್ಷಣ ಎಲ್ಲೋಗೋದು? ಈ ಗಾಣದ ತಿರುಗ್ತೀವಿ, ಅವ್ರು ತಿರುಗ್ತಾರೆ. ಇದು ಸಾಧಾರಣ ಗಂಡಸರು ಮಾಡ್ತಾರೆ, ಹೆಂಗಸರು ಮಾಡಲ್ಲ. ಪ್ರೀತಿಸ್ಬಿಟ್ಟು ಬಿಟ್ಬಿಡೋದು ಹೆಚ್ಚು ಗಂಡಸರು.
ಹೆಂಗಸರ ಅಲ್ಲ. ಆದ್ರೆ ಇತ್ತೀಚೆಗೆ ಹೆಂಗಸರಿಗೂ ಗಂಡಸರಿಗೂ ವ್ಯತ್ಯಾಸ ಎಲ್ಲ ಹಂಗಾಗೋಯ್ತು. ಈ ಆಲ್ಫಾ ಧ್ಯಾನ ಯಾವ ರೀತಿ ನನಗೆ ಉಪಯೋಗ ಮಾಡತ್ತೆ? ಬ್ರೇಕಪ್ ಕೇಸಸ್ಸು, ಅಂದ್ರೆ ಈ ರಿಲೇಶನ್ಶಿಪ್ ಮನಸ್ಸು, ನನ್ನ ಮನಸ್ಸು ನಿಮ್ಮ ಮನಸ್ಸು ಹೊಂದಾಣಿಕೆ ಆದ್ರೆ ಮಾತ್ರ ಸರಿ. ನನ್ನದ್ರೆ ಯಾಕೆ ಬಂದ್ರಿ ನೀವು? ಬೇರೆ ಯಾರು ಇಲ್ವಾ? ಯೂಟ್ಯೂಬ್ ಅಲ್ಲಿ ಬೇಕಾದ ಜನಗಳಿದಾರಲ್ಲ. ನಿಮ್ಮ ಮನಸ್ಸು ನನ್ನ ಮನಸ್ಸು ಹೊಂದಿದೆ. ನನ್ನ ಮನಸ್ಸಿನ ಭಾವನೆಗಳನ್ನು ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕಿದ್ದೀನಲ್ಲ, ನಾನು ಆಡಿದ ಮಾತುಗಳು ನಿಮ್ಮ ಮನಸ್ಸನ್ನು ಮುಟ್ಟಿದೆ. ನನ್ನ ಮನಸ್ಸಿನ ತೊಂದರೆಗಳನ್ನೇ ಈ ವ್ಯಕ್ತಿ ಸರಿಪಡಿಸಬಲ್ಲರು. ಹೊಂದಿದೆ ಮನಸ್ಸು. ಆ ಹೊಂದೋದಕ್ಕೆ ನಂಬಿಕೆ ಬರುತ್ತೆ, ಅದು ಮುಂದುವರಿಯುತ್ತೆ. ಅದು ಅಷ್ಟು ನಂಬಿ ಮನಸ್ಸನ್ನ ಒಬ್ಬರಿಗೆ ಕೊಟ್ಟ ಮೇಲೆ, ಈಗ ನನ್ನ ನಂಬಿ ಬಂದಿದ್ದೀರಾ, ಗುರು ಕಾಣಿಕೆ ಅಂತ ಏನೋ ಕೊಡ್ತೀರ ನನಗೆ, ನಾನು ನೀವು ಬಂದವರಿಗೆ ಮೋಸ ಮಾಡಿಬಿಟ್ಟು ಅದು ಸುಮ್ಮನೆ ಹರಟೆ ಹೊಡೆದ್ಬಿಟ್ಟು ನಿಮ್ಮನ್ನು ಕಳಿಸ್ಬಿಟ್ರೆ ನೋವಾಗಲ್ವಾ? ಸ್ವಾಭಾವಿಕ. ಸೊ ನಿಹತ್ತು ಬೇಕು. ಸೊ ನಿಹತ್ತು ಇಲ್ಲ. ಒಂದು ಸತಿ ಮನಸ್ಸನ್ನು ಕೊಟ್ಟು ಒಪ್ಪಿದ ಮೇಲೆ ಮುರಿಬಾರ್ದು. ಇಲ್ಲಿ ಏನಾಗುತ್ತೆ, ಹೇಗೆ ನನ್ನ ವಿಡಿಯೋ ನಿಮ್ಮ ಮನಸ್ಸನ್ನು ಮುಟ್ಟಿತು, ಯೂಟ್ಯೂಬ್ ಅಲ್ಲಿ ಹಾಕಿರೋ ವಿಡಿಯೋನ ನೀವು ಆನ್ ಮಾಡಿ ನೋಡಿದಾಗ ಅದರ ತರಂಗಗಳು ಅಲಿತಾ ಇದೆ. ಒಂದು ಸತಿ ನೋಡಿದ್ರಿ, ಆದ್ರೆ ಗುಂಗು ಒಳಗಡೆ ಒಂದ್ಸತಿ ನೋಡಿದ್ರೆ ನೀವು ಹೇಳ್ದಂಗೆ ಒಳಗಡೆ ತಲೆ ಒಳಗಡೆ ಹೇಳ್ತಾ ಇದೆ, ಹೋಗು ಹೋಗು ಹೋಗು, ವ್ಯಕ್ತಿತ್ರ ಹೋಗು, ಆಗತ್ತೆ ಹೋಗು, ಆಗತ್ತೆ ಹೋಗು. ನೋಡಿದ್ದು ಒಂದೇ ಸತಿ ನನ್ನ ಮಾತು ತಲೆನಲ್ಲಿ ಹೊಡಿತಾ ಇದ್ದೆ. ಹಂಗೆ ತುಂಬಾ ಆಳವಾದ ರೀತಿಯಲ್ಲಿ ನೀವು ನಿಮ್ಮ ಮನಸ್ಸಿನ ಭಾವನೆಗಳನ್ನ ಸೃಷ್ಟಿಸಿದಾಗ ಆ ಮನಸ್ಸಿನ ಭಾವನೆಗಳು ಆಕಾಶದಲ್ಲಿ ತರಂಗಗಳಾಗಿ ಅಲಿತಾ ಇರುತ್ತೆ. ಯಾವ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಿದ್ದ ತರಂಗಗಳನ್ನು ನೀವು ಕಳಿಸ್ತೀರಾ, ಆ ವ್ಯಕ್ತಿ ಸತ್ಯವಾಗಲೂ ನಿಮ್ಮ ಹತ್ರ ತುಂಬಾ ಆಳವಾಗಿ ಪಳಗಿದ್ದ ಪಕ್ಷದಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಮನೆಯಲ್ಲಿ ಜಗಳ ಮಾಡ್ಬಿಟ್ಟು ಬಂದ್ಬಿಡ್ತೀರಾ, ಪಾತ್ರೆ ಗಿತ್ರೆ ಏನು ತೆಗೆದೆಲ್ಲ ಬಿಸಾಕ್ಬಿಟ್ಟು ಕುಡಿಯಲ್ಲ, ತೆಗೆದು ಬಿಸಾಕ್ಬಿಟ್ಟು ಬಾಯಿ ಬಂದು ಕೂಗಾಡ್ಬಿಟ್ಟು ಬಂದ್ಬಿಡ್ತೀರಾ, ಮನಸ್ಸು ಡಿಸ್ಟರ್ಬ್ ಆಗುತ್ತೆ. ಅವಳು ಹೆಂಡತಿ ಅಳ್ತಾ ಕೂತಿತ್ತಲ್ಲ ಮನೆಯಲ್ಲಿ, ಹೆಂಡತಿನೋ ಅಕ್ಕನ ಅಮ್ಮನ ಯಾರೋ ಬೈದ್ಬಿಟ್ಟು ಬಂದ್ಬಿಡ್ತೀರಾ. ಅವ್ರು ಏನ್ ಹೇಳಿದ್ರು ಕಿವಿಗೆ ಹಾಕೊಳ್ಳಲ್ಲ. ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮಗೆ ಕೆಲಸ ಮಾಡೋಕ್ಕಾಗಲ್ಲ. ಅವ್ರದ್ದೇ ಯೋಚನೆ ಯಾವಾಗಲೂ. ನಿಮ್ಗೆ ಹೆಂಗೆ ಯೋಚನೆ ಬರುತ್ತೆ ಅದೇ ಯೋಚನೆ ಅವ್ರಿಗಿರುತ್ತೆ. ಗಲಾಟೆ ಮಾಡಿ ಕೂಗಾಡಿದವ್ರು ನೀವು, ಆದ್ರೆ ಅವರಿಗೂ ಯೋಚನೆ ನಿಮ್ಮ ಮೇಲಿದೆ. ನೀವು ಸಂಜೆ ಹೆಂಡತಿ ಆದ್ರೆ ಮನೆಗೆ ಹೂ ತೊಗೊಂಡು ಕೊಡಬೇಕು, ಅಮ್ಮ ಅಪ್ಪ ಆದ್ರೆ ಬೇರೆನೋ ಒಂದು ಪ್ರೀತಿಗೆ ತಗೊಂಡೋಗಿ ಕೊಟ್ಟು ಅವ್ರನ್ನ ಮುದ್ದಿಸಿ ಸಮಾಧಾನ ಮಾಡಿ ಸರಿ ಮಾಡಿದ್ರೆ ಸರಿ ಆಗ್ತಾರೆ. ಅಂದ್ರೆ ಮನಸ್ಸು ಎರಡು ಒಂದೇ ತರ ಸಂಚಲ ಮಾಡ್ತಾ ಇರುತ್ತೆ. ನೀವು ಯಾವಾಗ ನಿಮ್ಮ ತರಂಗಗಳನ್ನು ಆಕಾಶದಲ್ಲಿ ತುಂಬಾ ಆಳವಾಗಿ ನೊಂದು ದುಃಖದಲ್ಲಿ ಪ್ರೀತಿಯಿಂದ ಕಳಿಸ್ತೀರಾ, ಆ ತರಂಗಗಳು ಅಲಿತಾ ಇರುತ್ತೆ. ಯಾವಾಗ ಅವರು ಇದೇ ತರ ನೋವಲ್ಲಿದೆ ಒಪ್ಕೊಳಕ್ ಮನಸ್ಸಿಲ್ವೇ ಹೊರತು, ಆ 1 ವರ್ಷ 2 ವರ್ಷ ಕಾಲಗಳು ನೀವೇನು ಪಳಗಿರ್ತೀರಾ ಅದು ಕನಸು ಬಂದಾಗ ಬರ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ಅವರ ಮನಸ್ಸು ನಿಮ್ಮ ಮೇಲೆ ಸ್ಪಂದಿಸಿದಾಗ ನಿಮ್ಮ ತರಂಗ ಅವ್ರ ತಲೆ ಹೋಗಿ ಬೀಳುತ್ತೆ. 1 ಸತಿ ಅಲ್ಲ 10 ಸತಿ 100 ಸತಿ ಬಿದ್ದಾಗ ಅವರ ಮನಸ್ಸು ಬದಲಾವಣೆ ಆಗೋ ಚಾನ್ಸಸ್ ಇದೆ. 15 ಹೇಗ್ ಮಾಡೋದು ಅನ್ನೋದು ಟೆಕ್ನಿಕ್ ಕಲ್ತ್ಬಿಟ್ರೆ, ಈ ಪ್ರೇಮ ಪ್ರೀತಿನಲ್ಲಿ ನೊಂದ್ಕೊಂಡು ಒದ್ದಾಡ್ತಿರೋ ಎಷ್ಟೋ ಸಾವಿರಾರು ಜನಗಳಿಗೆ ಈ ಟೆಕ್ನಿಕ್ ಆಲ್ಫಾ ಧ್ಯಾನ, ಇದನ್ನು ಟೆಲಿಪತಿ ಅಂತಲೂ ಕರಿತೀವಿ, ಇದರಲ್ಲಿ ಎಲ್ಲನೂ ಸೇರ್ಕೊಂಡಿದೆ ಈ ಆಲ್ಫಾ ಧ್ಯಾನದಲ್ಲಿ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಕಳಿಸಿದಾಗ ತುಂಬಾ ಆಳವಾಗಿ ಶಕ್ತಿಯುತವಾದ ತರಂಗಗಳನ್ನು ನೀವು ಆಕಾಶದಲ್ಲಿ ಬಿಟ್ಟರೆ ಅದು ಖಂಡಿತವಾಗ್ಲೂ ಅವ್ರನ್ನ ಹೋಗಿ ತಲುಪುತ್ತೆ. ಅದು ಅವ್ರ ಮನಸ್ಸನ್ನ ಮುಟ್ಟುತ್ತೆ. ಮುಟ್ಟಿ ಅವರು ಚೇಂಜ್ ಆಗುವ ಸಂದರ್ಭಗಳು ಹೆಚ್ಚಿದೆ. ಅದರಿಂದ ಇದು ಕಲ್ತ್ರೆ ನಿಮಗೆ ಇದು ಸಕ್ಸಸ್ ಆಗೋ ಚಾನ್ಸಸ್ ಹೆಚ್ಚಿದೆ.